ಎಲ್ರಿಗೂ ನಮಸ್ಕಾರ. ಒಂದು ಸಿನಿಮಾಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಟ್ಯೂನ್ ಕಂಪೋಸ್ ಮಾಡ್ಬೋದು? 10 ಹೋಗ್ಲಿ 15 ಹೋಗ್ಲಿ 20 ಬರೋಬ್ಬರಿ 86 ಟ್ಯೂನ್, ಎಷ್ಟು 86 ಟ್ಯೂನ್ಸ್ ಕಂಪೋಸ್ ಆಗಿತ್ತು ಒಂದು ಸಿನಿಮಾಗೆ. ಕೆ.ವಿ. ರಾಜ್ ಅವರು ನಿರ್ದೇಶನ ಮಾಡಿದಂತ ಸಿನಿಮಾ ಯುದ್ಧ ಅಂತ ಹೇಳೋ ಸಿನಿಮಾ. ಈ ಸಿನಿಮಾ ತುಂಬಾ ಜನಗಳಿಗೆ ಗೊತ್ತಿಲ್ಲ ಅನ್ಸುತ್ತೆ, ಬಟ್ ಒಳ್ಳೆ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ. ದೇವರಾಜ್ ಅವರು, ಚರಣ್ ರಾಜ್ ಅವರು, ಪೂಜಾ ಲೋಕೇಶ್ ಅವರು, ಹಿಂದಿಯ ಒಬ್ಬ ಹೆಸರಾಂತ ನಟರಾದಂತ ಶರತ್ ಸಕ್ಸೇನಾ ಅವರು, ಅವರೆಲ್ಲ ಮಾಡಿದಂತ ಸಿನಿಮಾ. ಈ ಸಿನಿಮಾದ ಸ್ಕ್ರಿಪ್ಟ್ ಎಲ್ಲ ಆದ್ಮೇಲೆ ಲೊಕೇಶನ್ ನೋಡಕ್ಕೆ ಹಾಗೆ ಮ್ಯೂಸಿಕ್ ಕಂಪೋಸ್ ಮಾಡ್ಕೊಂಡು ಲಿರಿಕ್ಸ್ ಬರ್ಕೊಬರೋಣ ಅಂತೇಳಿ ಮನೋಹರ್ ಸರ್ನ ಕರ್ಕೊಂಡು ಕೆ.ವಿ. ರಾಜ್ ಅವರು ಒಂದು ಟೆಂಪೋ ಟ್ರಾವೆಲರ್ ಅಂತಾರಲ್ಲ, ಮೆಟಡೋರು, ಅವಾಗೆಲ್ಲ ಅದು ಇದ್ದಿದ್ದು. ಅದರಲ್ಲಿ ಕರ್ನಾಟಕ ಪೂರ್ತಿ ಟ್ರಿಪ್ ಮಾಡ್ತಾರೆ. ಇಕ್ಕೇರಿ, ಅಲ್ಲಿ ಕುದುರೆಮುಖ, ಅಲ್ಲೆಲ್ಲ ಹೋಗ್ತಾರೆ. ಕುದುರೆಮುಖ, ಚಿಕ್ಕಮಂಗ್ಳೂರು, ಕೊಡಗು, ಹಂಗೆ ಬಂದು ಕುಂದಾಪುರ, ಪೂರ್ತಿ ಕರ್ನಾಟಕ ಆಲ್ಮೋಸ್ಟ್ 80% ಟ್ರಿಪ್ ಮಾಡ್ತಾರೆ ಕರ್ನಾಟಕ. ಒಂದು 3-4 ದಿನ ಅಂತೇಳಿ 4-5 ದಿನ ಆಗುತ್ತೆ. ಅದು ಹೋಗೋತ್ತಿಗೆಲ್ಲ ಕತೆ ಡಿಸ್ಕಸ್ ಅಂದ್ರೆ ಅದ್ರ ಬಗ್ಗೆ ಆ ಸಿಚುವೇಶನ್ ಹೇಳ್ಕೊಂಡು, ಎಲ್ಲಿ ಬೇಕಲ್ಲಿ ಚೇಂಜ್ ಮಾಡ್ಕೊಂಡು, ಲಿರಿಕ್ಸ್ ತಕೊಂಡು, ಹಂಗೆ ಟ್ಯೂನ್ ಹಾಕೊಂಡು, ಒಂದು ವಾಕ್ಮೇನ್, ಅವಾಗ ಈ ಟ್ಯೂನ್ ಹಾಕಿದಾಗ ಮತ್ತೊಮ್ಮೆ ಟ್ಯೂನ್ ಬರ್ಬೇಕಲ್ಲ, ನೆನಪಿಗೆ ಬರ್ಬೇಕಲ್ಲ, ವಾಕ್ಮೇನ್ ರೆಕಾರ್ಡ್ ಮಾಡ್ಕೊಂಡ್ಬಿಡೋರು. ಅವಾಗೆಲ್ಲ ಅದೇ ಇದ್ದಿದ್ದು ಕಲ್ಚರ್. ಇವಾಗೆಲ್ಲ ವಾಟ್ಸ್ಆಪ್ ಎಲ್ಲ ಕಳಿಸ್ಬಿಡ್ತಾರೆ. ಅವಾಗೆಲ್ಲ ವಾಕ್ಮೇನ್ಲಿ ಒಂದು ಬ್ಲ್ಯಾಂಕ್ ಕ್ಯಾಸೆಟ್ ತಗೊಂಡು ಅದರಲ್ಲಿ ರೆಕಾರ್ಡ್ ಮಾಡ್ಕೋಬೇಕಿತ್ತು. 1 ಆಗ್ತಾರೆ, 2 ಆಗ್ತಾರೆ, 86 ಟ್ಯೂನ್ ಆಗ್ತಾರೆ. ವೀಕ್ಷಕರೇ, ಏನ್ರಿ ಪೇಷನ್ಸ್ ಮನೋಹರ್ ಸರ್ದು. ಕೆ.ವಿ. ರಾಜು ಅವ್ರಿಗೆ ಅಷ್ಟ್ರ ಮಟ್ಟಿಗೆ ಇನ್ನೂ ಬೇಕು ಅಂತ ತೆಗೆಸ್ಕೊಳ್ಳೋದು. ಅಂದ್ರೆ ಕೆಲಸ ಮಾಡಬೇಕು. ಅದೆಷ್ಟು ಟ್ಯೂನ್ ಹೋಗುತ್ತೋ ಬರುತ್ತೋ ಗೊತ್ತಿಲ್ಲ, ಹಾಕಿ, ನೀವು ಇನ್ನೂ ಹಾಕಿ ಅಂತ ಆ ಒಂದು ಶ್ರದ್ಧೆ, ಆ ಮನೋಹರ್ ಸರ್ದ ಆಸಕ್ತಿ, ಹ್ಯಾಟ್ಸ್ ಆಫ್. 86 ಟ್ಯೂನ್ ಹಾಕ್ತಾರೆ. ಅದರಲ್ಲಿ ಸೆಲೆಕ್ಟ್ ಆಗೋದೇ 5-6 ಟ್ಯೂನು. ಮಿಕ್ಕಿದಷ್ಟು ಟ್ಯೂನ್ಲಿ ಕೆಲವು ಟ್ಯೂನ್ಗಳು ಮನೋಹರ್ ಸರು. ಆಮೇಲೆ ಜೈ ಹಿಂದ್ ಅಂತ ಹೇಳೋ ಸಿನಿಮಾ ಬರುತ್ತೆ ದೇವರಾಜ್ ಅವ್ರದ್ದು. ಅದನ್ನ ಡೇವಿಡ್ ಅವರು ಇತ್ತೀಚೆಗೆ ತೀರ್ಕೊಂಡ್ಬಿಟ್ರು. ಡೇವಿಡ್ ಅವರು ಪೊಲೀಸ್ ಸ್ಟೋರಿ ಆ ಕತೆ ಕೊಟ್ಟವರು ಡೇವಿಡ್ ಅವರು. ಔಡ್ ನಿರ್ದೇಶನ ಮಾಡಿದರು. ಆ ಸಿನಿಮಾದಲ್ಲಿ ಎಲ್ಲ ಹಾಡಿಗೂ ಈ ಟ್ಯೂನ್ನ ಬಳಸ್ಕೊತಾರೆ ಮನೋಹರ್ ಸರು. ಇನ್ನು ಬೇರೆ ಬೇರೆ ಸಿನಿಮಾಗಳಿಗೆಲ್ಲ ಟ್ಯೂನ್ಗಳು ಬಳಸ್ಕೊಂಡಿದ್ದಾರೆ. ಆದರೆ ಒಬ್ಬ ಸಂಗೀತ ನಿರ್ದೇಶಕ 86 ಟ್ಯೂನ್ ಹಾಕೋದು ಅಂದರೆ ಯೋಚನೆ ಮಾಡಿ ಫ್ರೆಂಡ್ಸ್ ನೀವು. ಇದು ಇಂಪಾರ್ಟೆಂಟ್ ಮಾಹಿತಿ, ಅದಕ್ಕೋಸ್ಕರ ಹೇಳಿದೆ. ಈ ಸಿನಿಮಾ ಒಂದು ಎವರೇಜ್ ಆಗಿ ಓಡುತ್ತೆ. ಅವಾಗ ಒಳ್ಳೆ ಸಿನಿಮಾ ಇದು ಯುದ್ಧ ಅಂತ ಹೇಳೋದು. ಕೆ.ವಿ. ರಾಜ್ ಅವ್ರ ಸಿಸ್ಟಮ್ ಬಗ್ಗೆ ಮಾತಾಡೋದು. ಇದ್ರಲ್ಲಿ ದೇವರಾಜ್ ಅವರು ಲಾಯರ್ ಪಾತ್ರ ಮಾಡಿದ್ದಾರೆ. ಅದ್ಭುತ ಸಿನಿಮಾ ಆಕ್ಚುಲಿ ಇದು. ಕುದುರೆಮುಖ, ಅಲ್ಲೆಲ್ಲ ಕೆಮ್ಮಣ್ಣಗುಂಡೆಲ್ಲ ಶೂಟಿಂಗ್ ಮಾಡಿದ್ದಾರೆ. ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಂತ ಸಿನಿಮಾ ಇದು. ಈ ಹಾಡ್ ಬಗ್ಗೆ ಹೇಳ್ಬೇಕಿತ್ತು ನಾನು. ಅಂದ್ರೆ ನೋಡಿ, ಪೇಷನ್ಸ್ ನೋಡ್ರಿ ಅವ್ರನ್ನ. ಅದೇ ಯೋಚನೆ ಮಾಡ್ತೀನಿ. ಇದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ವೀಕ್ಷಕರೇ. ನಮ್ಮ ಸ್ನೇಹಿತ ನಿರಂಜನ್ ಭಾರದ್ವಾಜ್ ಒಂದು ವೆಬ್ ಸೀರೀಸ್ ಮಾಡಬೇಕು ಅಂತ ಮನೋಹರ್ ಸರ್ನ ಕರ್ಕೊಂಡು ನಾವೆಲ್ಲ ಮೈಸೂರಿಗೆ ಹೋಗ್ತೀವಿ ಕಂಪೋಸ್ ಮಾಡಕ್ಕೆ. ಇದು ಒಂದು 2 ವರ್ಷ ಆಯ್ತಿದ್ದು. ಅದು ಹಾಡು ಹಾಗೆ ರೆಕಾರ್ಡ್ ಆಗಿ ನಮ್ಮ ಮಟ್ಟಿಗಿದೆ. ಅದು ನಾವು ಮಾಡ್ತೀವಿ ಮುಂದಕ್ಕೆ. ಅಲ್ಲಿ ಮನೋಹರ್ ಸರ್ ರೂಮ್ ಎಲ್ಲ ಮಾಡಿ ಬೆಳಿಗ್ಗೆ ತಿಂಡಿ ಮಾಡ್ಕೊಬಂದು 10 ಗಂಟೆಗೆ ಕೂರ್ತಾರೆ. ನಾವು ಕಣ್ಣಾರೆ ಕಂಡಿದ್ದೀವಿ. 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಂಪೋಸ್ ಮಾಡ್ತಾರೆ. ಅಂದರೆ ಟ್ಯೂನ್ ಹಾಕೋದು, ಲಿರಿಕ್ಸ್ ಬರೆಯೋದು, ಈ ಥರ ಮಾಡ್ತಾರೆ. ಬಿಟ್ಟು ಬಿಡದೆ ಕೆಲಸ ಮಾಡೋದು ಅಂತ. ಮಧ್ಯಾಹ್ನ ಊಟಕ್ಕೆ ಕರೆದ್ರೆ ಬಂದೇ ಇಲ್ಲ ಅವರು. ಮನೋಹರ್ ಸರ್ ಮಧ್ಯಾಹ್ನ ಊಟ ಮಾಡೋದು ಭಾರಿ ಕಡಿಮೆ. ಅವ್ರು ಲೆಮನ್ ಟೀ ಕುಡಿತಾರೆ, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಬಿಡ್ತಾರೆ, ಅಷ್ಟೇ ಬಿಟ್ಟರೆ ಊಟ ಮಾಡೋಕ್ಕೆ ಹೋಗಲ್ಲ ಅವರು. ಕಂಪೋಸು, ಲಿರಿಕ್ಸು. ನಾವು ನೋಡಿದ್ದೀವಿ 10 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ. ಈ ಥರ ಅವ್ರಾಗ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿರಬೇಕು. ಈಗಲೇ ಎಷ್ಟು ಮಾಡೋರು. ಮೆಟಡೋರ್ನಲ್ಲಿ ಜರ್ನಿ ಮಾಡಿಕೊಂಡು 86 ಟ್ಯೂನ್ ಹಾಕಿದಂಥ ಆ ಹಿರಿಯ ಜೀವ ಮನೋಹರ್ ಸರ್. ಅದು ಆಮೇಲೆ ಸೆಲೆಕ್ಟ್ ಆಗೋದು 5-6 ಟ್ಯೂನು. ಅಲ್ಲಿ ಹಾಡು ಚೆನ್ನಾಗೇ ಬರುತ್ತೆ. ಮನೋಹರ್ ಸರ್ ಲಿರಿಕ್ಸ್ ಬರೀತಾರೆ. ಕೆಲವು ಸಾಲುಗಳು ಕೆ.ವಿ. ರಾಜ್ ಅವರು ಬರೀತಾರೆ. ಅಲ್ಲಿ ಬಾನು ಭೂಮಿ ಅಂತೇಳಿ ಒಂದು ಹಾಡಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಒಂದೊಂದು ದಿವ್ಯವಾದ ಸೋಜಿಗ ನಿನಗೆಂದೇ ಸೃಷ್ಟಿಯಾಯಿತು ಈ ಜಗ ಅಂತೇಳಿ ಹಾಡು ಬರ್ತಿದ್ದಾರೆ. ತುಂಬ ಚೆನ್ನಾಗಿದೆ ಆ ಸಾಲುಗಳೆಲ್ಲ. ಅವೆಲ್ಲ ಯಾರಿಗೂ ಅಷ್ಟು ಗೊತ್ತಿಲ್ಲ. ನಾನಿದು ಅಪರೂಪ ಸಿನಿಮಾಗಳು ಕೂಡ ತಗೊಂಡು ನಿಮಗೆ ಮಾಹಿತಿ ಹೇಳ್ತೀನಿ. ಯಾಕೆಂದರೆ ಎಲ್ಲನೂ ಕೂಡ ಸಿನಿಮಾಗಳೇ, ಎಲ್ಲವೂ ಕೂಡ ಹಾಡುಗಳೇ, ಎಲ್ಲವೂ ಕೂಡ ಕಷ್ಟಪಟ್ಟು ಸೃಷ್ಟಿ ಮಾಡಿದಂಥದ್ದು. ಹಾಗಾಗಿ ನಿಮಗೆ ಹೇಳಬೇಕು ಅಂತ. ಈ ಯುದ್ಧ ಸಿನಿಮಾ ಈ ಕತೆ ಇಷ್ಟಿದೆ. ಈಗ ಯುದ್ಧ ಸಿನಿಮಾ ಯೂಟ್ಯೂಬ್ ಸಿಗುತ್ತೆ ನಿಮಗೆ, ಹಾಡುಗಳು ಕೇಳಿ. ತುಂಬ ಜನ ಇದರ ಹಾಡುಗಳು ಕೇಳಿಲ್ಲ ಅನ್ಕೋತೀನಿ. ಒಂದು ಲೈಲಾ ಅಂತ ಒಂದು ಹಾಡು ಕೂಡ ಇದೆ, ಕೇಳಿ ಎಂಜಾಯ್ ಮಾಡಿ. ಓಕೆನಾ? ಥ್ಯಾಂಕ್ ಯು.